ಪರಮಾತ್ಮ ಅಥವಾ ಭಗವಂತನ ಕುರಿತಾದ ಒಂದು ಸುಂದರವಾದ ಮತ್ತು ಅರ್ಥಗರ್ಭಿತ ಕಥೆಯಿದೆ. ಇದು ನಮಗೆ ಭಗವಂತ ಎಲ್ಲಿರುತ್ತಾನೆ ಮತ್ತು ಅವನನ್ನು ಹೇಗೆ ಕಾಣಬಹುದು ಎಂಬುದನ್ನು ತಿಳಿಸಿಕೊಡುತ್ತದೆ. ಪರಮಾತ್ಮ ಎಲ್ಲಿದ್ದಾನೆ? ಒಂದು ಸಣ್ಣ ಕತೆ. ಹಿಂದೆ ಒಂದು ಕಾಲದಲ್ಲಿ ಒಬ್ಬ ರಾಜನಿದ್ದ. ಅವನಿಗೆ ಒಂದು ದೊಡ್ಡ ಸಂದೇಹವಿತ್ತು. ದೇವರು ಅಥವಾ ಪರಮಾತ್ಮ ಎಲ್ಲಿರುತ್ತಾನೆ? ಅವನು ಏನೂ ಮಾಡುತ್ತಿರುತ್ತಾನೆ? ರಾಜನು ತನ್ನ ಆಸ್ಥಾನದ ಪಂಡಿತರನ್ನೆಲ್ಲ ಕರೆಸಿ ಈ ಪ್ರಶ್ನೆಯನ್ನು ಕೇಳಿದನು. ಆದರೆ ಯಾರೂ ಕೂಡ ರಾಜನಿಗೆ ತೃಪ್ತಿದಾಯಕ ಉತ್ತರ ನೀಡಲು ಸಾಧ್ಯವಾಗಲಿಲ್ಲ. ಕೊನೆಗೆ ಒಬ್ಬ ಸಾಧಾರಣ ಕುರುಬ ರಾಜನ ಬಳಿ ಬಂದು, ಮಹಾರಾಜರೇ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ನೀಡುತ್ತೇನೆ ಎಂದನು. ರಾಜನು ಆ ಕುರುಬನನ್ನು ನೋಡಿ, ಸರಿ, ಹಾಗಾದರೆ ಹೇಳು, ಪರಮಾತ್ಮ ಎಲ್ಲಿರುತ್ತಾನೆ ಎಂದು ಕೇಳಿದನು. ಒಂದು, ಪರಮಾತ್ಮ ಎಲ್ಲಿರುತ್ತಾನೆ? ಕುರುಬನು ಒಂದು ಬಟ್ಟಲು ಹಾಲನ್ನು ತರಿಸಿದನು. ರಾಜನಿಗೆ ಆ ಹಾಲನ್ನು ತೋರಿಸಿ, ಪ್ರಭು, ಈ ಹಾಲಿನಲ್ಲಿ ಬೆಣ್ಣೆ ಇದೆಯೇ ಎಂದು ಕೇಳಿದನು. ರಾಜನು, ಹೌದು, ಖಂಡಿತ ಇದೆ ಎಂದನು. ಆಗ ಕುರುಬನು, ಹಾಗಾದರೆ ಆ ಬೆಣ್ಣೆ ಎಲ್ಲಿದೆ? ತೋರಿಸಿ ಎಂದನು. ರಾಜನು, ಅದು ಹಾಲಿನ ಕಣಕಣದಲ್ಲೂ ಅಡಗಿದೆ, ಅದನ್ನು ಕಡೆದರೆ ಮಾತ್ರ ಕಾಣಿಸುತ್ತದೆ ಎಂದನು. ಕುರುಬನು ನಗುತ್ತಾ ಹೇಳಿದನು, ಮಹಾರಾಜರೇ, ಪರಮಾತ್ಮನೂ ಹಾಗೆಯೇ. ಈ ಸೃಷ್ಟಿಯ ಅಣುವಿನಲ್ಲೂ ಆತ ಅಡಗಿದ್ದಾನೆ. ಆದರೆ ಹಾಲನ್ನು ಕಡೆದಾಗ ಬೆಣ್ಣೆ ಸಿಗುವಂತೆ ನಾವು ಭಕ್ತಿ ಮತ್ತು ಧ್ಯಾನದಿಂದ ನಮ್ಮ ಮನಸ್ಸನ್ನು ಮತಿಸಿದಾಗ ಮಾತ್ರ ಪರಮಾತ್ಮನ ದರ್ಶನವಾಗುತ್ತದೆ. 2, ಪರಮಾತ್ಮ ಏನು ಮಾಡುತ್ತಿರುತ್ತಾನೆ? ರಾಜನು ಪ್ರಭಾವಿತನಾದನು, ಆದರೆ ಎರಡನೇ ಪ್ರಶ್ನೆ ಕೇಳಿದನು. ಸರಿ, ಹಾಗಾದರೆ ಆ ಪರಮಾತ್ಮ ಏನು ಮಾಡುತ್ತಿರುತ್ತಾನೆ? ಕುರುಬನು ಹೇಳಿದನು, ಇದಕ್ಕೆ ಉತ್ತರ ಬೇಕೆಂದರೆ ನೀವು ಕೆಳಗೆ ಕುಳಿತುಕೊಳ್ಳಬೇಕು. ನಾನು ನಿಮ್ಮ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಬೇಕು. ಏಕೆಂದರೆ ಕಲಿಯುವವನು ಕೆಳಗಿರಬೇಕು, ಕಲಿಸುವವನು ಮೇಲಿರಬೇಕು. ರಾಜನು ಒಪ್ಪಿ ಕೆಳಗಿಳಿದನು. ಕುರುಬನು ಸಿಂಹಾಸನದ ಮೇಲೆ ಕುಳಿತನು. ರಾಜನು ಕೆಳಗೆ ನಿಂತು, ಈಗ ಹೇಳು, ದೇವರು ಏನು ಮಾಡುತ್ತಿದ್ದಾನೆ ಎಂದನು. ಕುರುಬನು ನಗುತ್ತಾ ಹೇಳಿದನು, ನೋಡಿ ಮಹಾರಾಜರೇ, ಪರಮಾತ್ಮ ಈಗ ತಾನೇ ಒಬ್ಬ ಕುರುಬನನ್ನು ರಾಜನನ್ನಾಗಿ ಮಾಡಿದನು ಮತ್ತು ಒಬ್ಬ ರಾಜನನ್ನು ಕೆಳಗೆ ನಿಲ್ಲುವಂತೆ ಮಾಡಿದನು. ಅಹಂಕಾರವನ್ನು ಅಳಿಸಿ ವಿನಯವಂತನನ್ನಾಗಿ ಮಾಡುವುದೇ ಅವನ ಕೆಲಸ. ಅವನು ಕ್ಷಣಾರ್ಧದಲ್ಲಿ ಯಾವುದನ್ನು ಬೇಕಾದರೂ ಬದಲಿಸಬಲ್ಲವನು. ಸಾರಾಂಶ: ಈ ಕಥೆಯ ಸಾರವೇನೆಂದರೆ, ವ್ಯಾಪಕತೆ. ಪರಮಾತ್ಮ ಯಾವುದೋ ಒಂದು ಕಲ್ಲಿನಲ್ಲೋ ಅಥವಾ ಗುಡಿಯಲ್ಲೋ ಮಾತ್ರ ಇಲ್ಲ, ಅವನು ಪ್ರತಿಯೊಂದು ಜೀವಿಯಲ್ಲೂ ಇದ್ದಾನೆ. ಸಾಧನೆ: ಹಾಲಿನಿಂದ ಬೆಣ್ಣೆ ತೆಗೆಯಲು ಶ್ರಮ ಬೇಕು, ಹಾಗೆಯೇ ಪರಮಾತ್ಮನನ್ನು ಕಾಣಲು ಶುದ್ಧವಾದ ಮನಸ್ಸು ಮತ್ತು ಭಕ್ತಿ ಬೇಕು.